ನಿಜವಾಗ್ಲೂ ಏನು ಎಲೆಕ್ಷನ್ ನಾನು ಚುನಾವಣೆಯಲ್ಲಿ ಬಹಳ ಸರಿ ಸಾಹೇಬರು ಯಾವುದೇ ಚುನಾವಣೆ ನಿಂತಾಗ ನಾನು ಬಂದು ನಾನು ಪ್ರತಿ ಸೆಲ್ವನ್ಗೆ ಹೋಗಿ ನಾನು ಪ್ರಚಾರ ಮಾಡುವಂಥದ್ದು. ಯಾಕೆ ಇಂಥವರು ನಮಗೆ ಜನನಾಯಕರಾಗಿರ್ಬೇಕು ಅಂತಕ್ಕಂಥ ಯೋಚನೆ ಮಾಡಿದಾಗ ಇವರು ದೇವರಾಜ ಅರಸು ಅವರ ಶಿಷ್ಯರಾಗಿ ಅವರೆಲ್ಲ ಆದರ್ಶಗಳನ್ನ ಮೈಗೂಡಿಸ್ಕೊಂಡು ನಮ್ಮಂತ ಶೋಷಿತ ಅತೀ ಹಿಂದುಳಿದಂತ ವರ್ಗದವರನ್ನು ಸಹಿತ ತಮ್ಮ ಪಕ್ಕದಲ್ಲಿ ಸಾಹೇಬ್ರೆ, ಈಗ ನಮ್ಮ ಏನು ಸಿದ್ದರಾಮಯ್ಯ ಸಾಹೇಬ್ರು ಬಿಟ್ರೆ ಈ ತಂಬಾಕಿನ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗ ಶೋಷಿತ ವರ್ಗ ಏನಿದೆಯೋ ಅಲ್ಪಸಂಖ್ಯಾತರು ಏನಿದಾರೋ ತಂಬಾಗಿ ಅಪಾರವಾದ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಮತ್ತೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಸೇವೆ ಮಾಡ್ತಕ್ಕಂಥ ಮತ್ತೆ ಅವಕಾಶ ಮಾಡಿಕೊಡ್ಬೇಕು ಭಗವಂತ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ನಮ್ಗೆ ದೇವರು ಎಲ್ಲೂ ಪ್ರತ್ಯಕ್ಷವಾಗಿ ನಿನಗೆ ಇಂಥ ವರ ಕೊಡ್ತೀನಿ ಅಂತ ವರ ಕೊಡ್ತೀನಿ ಅಂತ ಹೇಳೋದಿಲ್ಲ. ದೇವರ ರೂಪದಲ್ಲಿ ಇಂಥ ಮಹನೀಯರು ಬಂದು ನಮ್ಮಂತ ಶೋಷಿತರಿಗೆ, ಯಾರು ಕಟ್ಟಕಡೆಯ ವ್ಯಕ್ತಿಗಳಿಗೆ ಅಥವಾ ಯಾರು ಅವಮಾನಿತರಾಗಿ ಏನು ಬದುಕ್ತಾ ಇರ್ತಾರೆ ಅಂತವರಿಗೆ ಒಂದು ಆತ್ಮಸ್ಥೈರ್ಯ ತುಂಬತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ರು ಅದು ರಾಜಣ್ಣ ಸಾಹೇಬರು. ನಿಜವಾಗ್ಲೂ ಏನು ಎಲೆಕ್ಷನ್ ನಾನು ಚುನಾವಣೆಯಲ್ಲಿ ಬಹಳ ಸರಿ ಸಾಹೇಬರು ಯಾವುದೇ ಚುನಾವಣೆ ನಿಂತಾಗ ನಾನು ಬಂದು ನಾನು ಪ್ರತಿ ಸೆಲ್ವನ್ಗೆ ಹೋಗಿ ನಾನು ಪ್ರಚಾರ ಮಾಡುವಂಥದ್ದು. ಯಾಕೆ ಇಂಥವರು ನಮಗೆ ಜನನಾಯಕರಾಗಿರ್ಬೇಕು ಅಂತಕ್ಕಂಥ ಯೋಚನೆ ಮಾಡಿದಾಗ ಇವರು ದೇವರಾಜ ಅರಸು ಅವರ ಶಿಷ್ಯರಾಗಿ ಅವರೆಲ್ಲ ಆದರ್ಶಗಳನ್ನ ಮೈಗೂಡಿಸ್ಕೊಂಡು ನಮ್ಮಂತ ಶೋಷಿತ ಅತೀ ಹಿಂದುಳಿದಂತ ವರ್ಗದವರನ್ನು ಸಹಿತ ತಮ್ಮ ಪಕ್ಕದಲ್ಲಿ ಸಾಹೇಬ್ರೆ, ಈಗ ನಮ್ಮ ಏನು ಸಿದ್ದರಾಮಯ್ಯ ಸಾಹೇಬ್ರು ಬಿಟ್ರೆ ಈ ತಂಬಾಕಿನ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗ ಶೋಷಿತ ವರ್ಗ ಏನಿದೆಯೋ ಅಲ್ಪಸಂಖ್ಯಾತರು ಏನಿದಾರೋ ತಂಬಾಗಿ ಅಪಾರವಾದ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಮತ್ತೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಸೇವೆ ಮಾಡ್ತಕ್ಕಂಥ ಮತ್ತೆ ಅವಕಾಶ ಮಾಡಿಕೊಡ್ಬೇಕು ಭಗವಂತ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ನಮ್ಗೆ ದೇವರು ಎಲ್ಲೂ ಪ್ರತ್ಯಕ್ಷವಾಗಿ ನಿನಗೆ ಇಂಥ ವರ ಕೊಡ್ತೀನಿ ಅಂತ ವರ ಕೊಡ್ತೀನಿ ಅಂತ ಹೇಳೋದಿಲ್ಲ. ದೇವರ ರೂಪದಲ್ಲಿ ಇಂಥ ಮಹನೀಯರು ಬಂದು ನಮ್ಮಂತ ಶೋಷಿತರಿಗೆ, ಯಾರು ಕಟ್ಟಕಡೆಯ ವ್ಯಕ್ತಿಗಳಿಗೆ ಅಥವಾ ಯಾರು ಅವಮಾನಿತರಾಗಿ ಏನು ಬದುಕ್ತಾ ಇರ್ತಾರೆ ಅಂತವರಿಗೆ ಒಂದು ಆತ್ಮಸ್ಥೈರ್ಯ ತುಂಬತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ರು ಅದು ರಾಜಣ್ಣ ಸಾಹೇಬರು.